ಸಿಕ್ಕಾಪಟ್ಟೆ ಮನ್ಸಿಗೆ ನೋವಾಯಿತು. ಅವರೊಟ್ಟಿಗೆ ನನಗೆ ಒಳ್ಳೆ ಬಾಂಧವ್ಯ ಆಯಿತು ಒಳಗಡೆ. ಬಿಗ್ ಬಾಸ್ನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೋಡಿದ್ದಂಗೆ ನನ್ನ ಲೈಫಲ್ಲಿ ಅಥವಾ ನನ್ನ ಕೆರಿಯರಲ್ಲಿ ಒಂದು ತುಂಬ ಡೀಸೆಂಟ್ ರೆಸ್ಪೆಕ್ಟ್ಫುಲ್ ಪರ್ಸನ್ ಅವರು, ಧರ್ಮ ಅವರು. ಆ ವ್ಯಕ್ತಿ ಜೊತೆ ನಾನು ಕನೆಕ್ಟೇ ಆಗಲಿಲ್ಲ ಅಂತ ಗೌತಮಿ ಹೇಳ್ತಾರೆ. ಯು ಆರ್ ಓನ್ಲಿ ಫೇಕ್, ಐ ಆಮ್ ಟೆಲ್ಲಿಂಗ್ ಯು ಆನ್ ದ ಫೇಸ್. ನಾನು ಆಚೆ ಬಂದ ತಕ್ಷಣ ಮಮ್ಮಿ ನನಗೆ ಫಸ್ಟ್ ಹೇಳಿದ್ದೇನೆ ದರ್ಶನ್ ಸರ್ ರಿಲೀಸ್ ಆದರು ಅಂತ. ಒಂದು ಸ್ವಲ್ಪ ದಿನದಲ್ಲಿ ಒಳಗೆ ಹೋಗ್ತಾರೆ ಅಂದಾಗ ನನಗೆ ಶೆಟ್ ಅದು. ಹಾಯ್ ಹಲೋ ನಮಸ್ಕಾರ, ಫ್ರೀಡಮ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಪೂಜಾ ಗುರಪ್ಪ. ಎಸ್, ನೀವೆಲ್ಲ ದಿನ 9 ಗಂಟೆ ಆದರೆ ಬಿಗ್ ಬಾಸ್ನ ತಪ್ಪದೆ ಮಿಸ್ ಮಾಡದೆ ನೋಡ್ತೀರಾ. ನಾನು 9 ಗಂಟೆ ಆದರೆ ಮಿಸ್ ಇಲ್ಲ, ಏನು ಕೆಲಸ ಇದ್ರು ಬದಿಗಿತ್ತಿಟ್ಟು ಬಿಗ್ ಬಾಸ್ ನೋಡೋಕ್ಕೆ ಶುರು ಮಾಡ್ತೀನಿ. ಆದರೆ ಈಗ ಲಾಸ್ಟ್ ವೀಕಲ್ಲಿ ಬಿಗ್ ಬಾಸ್ ಮನೆಯಿಂದ ಒಬ್ರು ಹೊರಗೆ ಬಂದಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಾ ಇದೆ, ಬಟ್ ಸಾಕಷ್ಟು ಕಾಮೆಂಟ್ಸ್ ನೋಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಯಾಕೆ ಇವ್ರಿಗೆ ಇಷ್ಟೊಂದು ಕಾಮೆಂಟ್ಸ್ ಬಂದಿದೆ, ಮತ್ತೆ ಯಾಕೆ ಇವ್ರು ಇಷ್ಟು ಬೇಗ ಹೊರಗೆ ಬಂದ್ರು ಅಂತ. ಸಾಕಷ್ಟು ಜನ ಇವ್ರು ಹೋಗ್ಬಾರ್ದಿತ್ತು, ಇವ್ರು ಇರ್ಬೇಕಿತ್ತು, ಇವ್ರಿಗಿಂತ ವೀಕ್ ಕಂಟೆಸ್ಟೆಂಟ್ ಸಾಕಷ್ಟು ಜನ ಇದ್ದಾರೆ, ಯಾಕೆ ಬಿಗ್ ಬಾಸ್ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಮೆಸೇಜ್ ಎಲ್ಲ ನೋಡಿದೆ ನಾನು ಕಾಮೆಂಟ್ನ. ಎಸ್, ಅವರು ಮತ್ತೆ ಯಾರು ಅಲ್ಲ, ಅನುಷಾ ರೈ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. 50 ದಿನ ಬಿಗ್ ಬಾಸ್ ಮನೇಲಿ ಹೇಗ್ ಕಳೆದ್ರು ಅಂತ ನಾವು ಅವ್ರ ಜೊತೆನೆ ಮಾತಾಡ್ತಾ ಹೋಗೋಣ, ಬನ್ನಿ. ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಸ್ವಲ್ಪ ಸಣ್ಣ ಆದಂಗೆ ಕಾಣಿಸ್ತಾ ಇದ್ದೀರಾ? ಇಲ್ಲ, ನಾನು ಹಿಂಗೆ ಇರೋದು, ಬಟ್ ನಿಮ್ ಸ್ಕ್ರೀನ್ ಅಲ್ಲಿ ಹೋಗಿ ನೋಡಿ ಆವಾಗ ಸ್ವಲ್ಪ ಹಿಂಗ್ ದಪ್ಪ ಕಾಣಿಸ್ತೀರಾ. ಕಾಣಿಸ್ತೀರಾ? ಬಿಗ್ ಬಾಸ್ ಮನೇಲಿ ವೆಯ್ಟ್ ಲಾಸ್ ಆಗದೆ ಇದ್ದಂಗೆ, ಅಂದ್ರೆ ಹೇಗ್ ಹೋಗಿದ್ನೋ ಹಾಗೆ ಹೊರಗೆ ಬಂದಿರೋದು ನಾನು ಒಬ್ಳೆ ಅನ್ಸುತ್ತೆ. ಅದು ನನ್ನ ವೆಯ್ಟ್ ಫಿಟ್ನೆಸ್ ಇರ್ಬೋದು ಅಥವಾ ನನ್ನ ವ್ಯಕ್ತಿತ್ವ ಇರ್ಬೋದು, ನಾನು ಹೇಗೆ ಹೋಗಿದ್ದೆ ಹಾಗೆ ಆಚೆ ಬಂದಿದ್ದೀನಿ. ಅಲ್ಲ, ಆಕ್ಚುಲಿ ಅಲ್ಲಿ ಫುಡ್ ಕಮ್ಮಿ ಕೊಡ್ತಾ ಇದ್ರು, ಇಲ್ಲೂ ಡಯಟ್ ಮಾಡ್ತಾ ಇದ್ರಿ, ಅದಕ್ಕೆರಡು ಏನಾದ್ರು ಈಕ್ವಲ್ ಆಯ್ತಾ ಅಂತ? ಇಲ್ಲ, ಹೊರಗಡೆನೂ ನಾನು ಕಮ್ಮಿನೇ ತಿಂತಾ ಇದ್ದೆ ಅಂಡ್ ವರ್ಕೌಟ್ ಮಾಡ್ತಿದ್ದೆ. ಮೀನ್ವೆಲ್ ಬಿಗ್ ಬಾಸ್ ಮನೇಲೂ ಅಷ್ಟೇ, ಅದೆಷ್ಟು ಸಿಕ್ತಿತ್ತು ಅಷ್ಟೇ ಊಟ, ಅದೇ ವರ್ಕೌಟ್ ಮಾಡ್ತಿದ್ದೆ, ಅದು ಹಾಗೆ ಮೇಂಟೈನ್ ಆಯ್ತು. ಎಸ್, ಹಾಗೆ ನೀವೇನು 1 ವೀಕ್ 2 ವೀಕ್ ಅಲ್ಲ 50 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀರಾ. ಹೇಗಿತ್ತು ಆ ಜರ್ನಿ ನಿಮ್ಗೆ ಅಂತ? ಬಿಗ್ ಬಾಸ್ ಜರ್ನಿ ಇಸ್ ಅ ಫ್ಯಾಬ್ಯುಲಸ್ ಫ್ಯಾಂಟಾಸ್ಟಿಕ್ ಜರ್ನಿ ಅಂತಾನೆ ಹೇಳ್ಬೋದು. ಇಟ್ಸ್ ವೆರಿ ಮೆಮೊರೇಬಲ್ ಫಾರ್ ಮೈ ಲೈಫ್. ಯಾಕಂದ್ರೆ ಈ ಒಂದು ಜರ್ನಿ ಎಲ್ಲರ ಕೈಲೂ ಮಾಡಕ್ ಸಾಧ್ಯ ಇಲ್ಲ, ಸಿಗೋದು ಇಲ್ಲ ಅಪಾರ್ಚುನಿಟಿ. ಆ್ಯಂಡ್ ನನಗೆ ಆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಷ್ಟು ಜನಗಳು. 16 ಜನ ಮಧ್ಯದಲ್ಲಿ ನಾನು ಒಬ್ಳು ಅಂತಂದಾಗ ಖುಷಿ ಆಗುತ್ತೆ. ಯಾಕಂದರೆ ಆ ಒಂದು ಶೋನ ಇಡೀ ಕರ್ನಾಟಕ ನೋಡುತ್ತೆ ಆ್ಯಂಡ್ ನಮ್ಮ ವ್ಯಕ್ತಿತ್ವನ ಇಡೀ ಕರ್ನಾಟಕಕ್ಕೆ, ನಮ್ಮ ರಿಯಲ್ ಲೈಫ್ನ ತೋರಿಸ್ಬೋದು ಅಂತ ಬಂದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ 50 ದಿನಗಳನ್ನ ಅದರೊಳಗಡೆ ಕಲಿಯೋದು ಅಷ್ಟು ಈಸಿ ಅಲ್ಲ, ಬಿಕಾಸ್ ಮೆಂಟಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ನಾನಿದ್ದೆ ಅಂತ ಅನ್ಕೊತೀನಿ. 100% ಎಫರ್ಟ್ ಏನಾಗಬೇಕು ಅದನ್ನು ಹಾಕ್ತಾ ಇದೆ, ಬಟ್ ಎಲ್ಲೋ ಒಂದು ಕಡೆ ಅದು ನೋಟಿಸ್ ಆಗಲಿಲ್ವೇನೋ, ಐ ಡೋಂಟ್ ನೋ. ಬಟ್ ಹೊರಗಡೆ ಬಂದಿದ್ದು ಸ್ವಲ್ಪ ಬೇಜಾರಿದೆ. ಇನ್ನೂ ಇರ್ಬೋದಾಗಿತ್ತು, ಇನ್ನೂ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ತುಂಬ ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಎಸ್, ನಾನು ಸ್ಟೇಜ್ ಮೇಲೆ ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ನೋಡ್ತಾ ಇದ್ದೆ. ಸೊ ಅಮ್ಮನ್ ತೋರಿಸ್ಬೇಕಾದ್ರೆ ಅಮ್ಮನೂ ಕಣ್ಣಲ್ಲಿ ನೀರಾಗ್ತಾ ಇದ್ರು. ಅಮ್ಮನಿಗೆ ಆ ಸಿಚುವೇಶನ್ ಹೇಗೆ ಅನಿಸ್ತಂತೆ? ಆಕ್ಚುಲಿ ಇಟ್ ವಾಸ್ ವೆರಿ ಶಾಕಿಂಗ್ ಅಂತೆ. ಅವರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದಾರೆ, ಇವತ್ತು ನಿಮ್ಮ ಮಗಳು ಎಲಿಮಿನೇಟ್ ಆಗ್ತಿದ್ದಾಳೆ, ಬರಬೇಕು ಅಂತ. ನನಗದು ಗೊತ್ತಿಲ್ಲ. ನನಗೇನಂತಂದರೆ ಈ 5 ಮಿನಿಟ್ಸ್ ಇರುತ್ತೆ, ಸ್ಟೇಜ್ ಮೇಲೆ ಬರಬೇಕು ಅನುಷಾ ಅವರೇ ಅಂತ ಹೇಳಿದಾಗ ಓಕೆ ಅಂತ ಕಾನ್ಫಿಡೆಂಟಾಗೇ ಇದ್ದೆ. ಬಟ್ ಆಚೆ ಬಂದ ತಕ್ಷಣ ನಂಗೆ ಏನಾಯಿತು ಅಂದರೆ, ಕಣ್ಣಿಗೆ ಬಟ್ಟೆ ಕಟ್ಟಿ ಅಲ್ಲಿ ಕರ್ಕೊಂಬಂದಿದ್ದಲ್ಲ, ಓಪನ್ ಮಾಡಿದ ತಕ್ಷಣ ಜನ, ಸ್ಟೇಜ್, ಇಷ್ಟು ದಿನ ಒಳಗಡೆ ಬರೀ ಆ ಗಾರ್ಡನ್ ಏರಿಯಾ, ಲಿವಿಂಗ್ ಏರಿಯಾ ಇಷ್ಟೇ ನೋಡಿಕೊಂಡು, ಅಷ್ಟೇ ಜನ ನೋಡಿಕೊಂಡು ಸಡನ್ನಾಗಿ ಒಂಥರ ಅಪರಿಚಿತ ವ್ಯಕ್ತಿಗಳನ್ನ ನೋಡಿದಾಗ ಅದು ಹೆಂಗಾಗುತ್ತೆ, 50 ದಿನ ಅಂತಂದಾಗ ಆಲ್ಮೋಸ್ಟ್ ನಿಮಗೆಲ್ಲ ಆಚೆಗಡೆದು ಮರ್ತೋಗಿರುತ್ತೆ. ಅದು ನೋಡಿದ ತಕ್ಷಣ ಸ್ವಲ್ಪ ಬ್ಲ್ಯಾಂಕ್ ಆಯಿತು. ಆ್ಯಂಡ್ ನಾನು VT ತೋರಿಸಿದ್ರು ಸುದೀಪ್ ಸರ್. ಅದನ್ನು ತೋರಿಸಿದ್ಮೇಲೆ ಈ ಜರ್ನಿ, ಅಂದರೆ ಈ ಮನೆ ಜರ್ನಿ ಮುಗ್ದೋಯ್ತಾ ಅಂತ ಬೇಜಾರಾಗುತ್ತೆ. ನಂಗೆ ಅಲ್ಲಿವರೆಗೂ ಅಪ್ಪ ಅಮ್ಮ ಬಂದಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ನಂಗೆ ಐಡಿಯಾನೇ ಇಲ್ಲ ಅವ್ರು ಬಂದಿದ್ದಾರೆ ಅಂತ ಅನ್ನೋದು. ಆ VT ನೋಡಿ ಅಳ್ತಾ ಇರ್ಬೇಕಾದ್ರೆ ನನ್ನನ್ನು ಸುದೀಪ್ ಸರ್ ಹಿಂಗೆ ತಿರುಗಿಸಿ ಯಾರು ಬಂದಿದ್ದಾರೆ ಅಂತ ಹಿಂಗೆ ತೋರಿಸ್ತಾರೆ. ಆವಾಗ ನಾನು ನೋಡ್ತೀನಿ ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲರೂ ಅಲ್ಲಿ ಕೂತ್ಕೊಂಡಿರೋದನ್ನು. ಅಗೇನ್ ಇನ್ನೂ ಬ್ಲ್ಯಾಂಕ್ ಆಗೋಯ್ತು ನನಗೆ. ಸಿಕ್ಕಾಬಟ್ಟೆ ಮನ್ಸಿಗೆ ನೋವಾಯಿತು. ಅವ್ರ ಮುಂದೆ ನಾನು ಏನೋ ಒಂದು ನಂಬಿಕೆಯಿಂದ, ಒಂದು ಪ್ರೀತಿಯಿಂದ ಕಳಿಸಿರ್ತಾರೆ, ಅವ್ರದ್ದು ಕನಸಾಗಿರುತ್ತೆ. ನಮ್ಮ ಅಪ್ಪ ಅಮ್ಮನ ಕನಸು ನನ್ನ ಸ್ಟಾರ್ ಆಗಿ ನೋಡಬೇಕು ಅಂತ ಅನ್ನೋದು. ಸೊ ಈ ಒಂದು ವೇದಿಕೆಯಲ್ಲಿ ನಾನು ಪ್ರೂವ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಭರವಸೆನಲ್ಲಿ ಆಚೆ ನೋಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಅವರು ಭರವಸೆ ನಿರಾಸೆ ಆದಾಗ, ಅವ್ರ ಆಸೆ ನಿರಾಸೆ ಆದಾಗ ಅವ್ರ ಕಣ್ಣಲ್ಲಿ ನೀರು ಬಂದಿತ್ತು. ಅವ್ರ ಕಣ್ಣಲ್ಲಿ ನೀರು ನೋಡಿ ನಂಗೆ ಇನ್ನೂ ದುಃಖ ಜಾಸ್ತಿ ಆಯಿತು. ಆಮೇಲೆ ನನ್ನ ತಮ್ಮನೂ ಬಂದು ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ, ಇನ್ನೂ ಭಾವುಕಲಾಗ್ತೀನಿ, ನಾನು ಇನ್ನೂ ಏನೋ ಪ್ರೂವ್ ಮಾಡ್ಕೋಬೇಕಾಗಿತ್ತು ಅಂತ. ಎನಿವೇಸ್, ಮನೆಗೆ ಬಂದ ತಕ್ಷಣ ಹೇಳಿದೆ, ನಿನ್ನ ಮಗಳು
ಆಟದಲ್ಲಿ ಸೋತಿರ್ಬೋದು, ಬಟ್ ರಿಯಲ್ ಲೈಫಲ್ಲಿ ನಿಜ ಜೀವನದಲ್ಲಿ ಯಾವತ್ತೂ ಸೋಲಲ್ಲ. ಖಂಡಿತ. ಯಾಕಂತ ಹೇಳಿದ್ರೆ ನಾನು ಸಾಕಷ್ಟು ಕಾಮೆಂಟ್ಸ್ ನೋಡ್ಬೇಕಾದ್ರೆ ಹ್ಮ್. ಅನುರೈ ಒಬ್ರು ಅಂದ್ರೆ ಮನೆ ಮಗ್ಳಾಗ್ಬಿಟ್ಟಿದ್ರೆ ಹ್ಮ್. ಎಲ್ಲರೂ ಅನುಷ ಇರ್ಬೇಕಿತ್ತು, ಯಾಕೆ ಹೋದ್ರು, ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ನಾನು ಎಲ್ಲ ಬಿಗ್ ಬಾಸ್ ನಾನೀಗ ಒಬ್ರು ಇಂಟರ್ವ್ಯೂ ಮಾಡಕ್ ಬರ್ತೀನಿ ಅಂತ ಹೇಳಿದ್ಮೇಲೆ ನಾನು ಅವ್ರಿಗೇನ್ ಕಾಮೆಂಟ್ಸ್ ಬಂದಿರ್ಬೋದು, ಇಷ್ಟ ದಿನ ಏನ್ ಮಾಡಿದ್ದಾರೆ, ಇಷ್ಟ ದಿನ ಅದು ನೀವು 1 ವೀಕ್ 2 ವೀಕ್ ಬಂದವರಲ್ಲ, 50 ದಿನ ಬಿಗ್ ಬಾಸ್ ಮನೇಲಿ ಇದ್ದೀರಾ ಅಂತ ಹೇಳಿದ್ರೆ ಅದು ಏನು ಚಿಕ್ಕದಂತ ಏನಲ್ಲ. ಹ್ಮ್. ಸೊ ಮತ್ತೆ ಜರ್ನಿ ಬಿಗ್ ಬಾಸ್ ಮನೆ ಒಳಗಿದೆ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಹೋಗ್ತಾ ಇದ್ರೆ ಬಿಗ್ ಬಾಸ್ ಮನೆ ಒಳಗೆ ಜಗದೀಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಅಂತ? ಜಗದೀಶ್ ಅವ್ರ ಒಟ್ಟಿಗೆ ನನ್ನೊಟ್ಟಿಗೆ ತುಂಬ ಒಳ್ಳೆ ಒಡನಾಟ ಇತ್ತು. ನಾನು ಅವ್ರನ್ನ ಡ್ಯಾಡಿ ಥರ ಟ್ರೀಟ್ ಮಾಡ್ತಿದ್ದೆ. ಅಲ್ಲಿ ಹಾಡು ಕೂಡ ಹೇಳ್ತಿದ್ವಿ, ಡ್ಯಾಡಿ ಮೈ ಲವ್ ದಿ ಡ್ಯಾಡಿ ಸಾಂಗಿಗೆ ನಾವಿಬ್ರು ಡ್ಯಾನ್ಸ್ ಮಾಡಿದ್ದುಂಟು. ಅದು ಟೆಲಿಕಾಸ್ಟ್ ಆಗಿದೆಯಲ್ವ ನಂಗೆ ಗೊತ್ತಿಲ್ಲ. ಅವರೊಟ್ಟಿಗೆ ನನಗೆ ಒಳ್ಳೆ ಬಾಂಧವ್ಯ ಇತ್ತು ಒಳಗಡೆ. ಯಾವಾಗಲೂ ನಗಿಸ್ತಾ ಇದ್ರು. ನಾನು ತುಂಬ ಲೋ ಫೀಲ್ ಆದಾಗ ಅದು ಹಂಗಲ್ಲಮ್ಮ ಹಿಂಗೆ ಅಂತ ಕೆಲವೊಂದು ಗೈಡ್ ಲೈನ್ಸ್ ಕೂಡ ಹೇಳ್ತಾ ಇದ್ರು. ಆ್ಯಂಡ್ ಅವರು ಎಲ್ಲರೂ ಅವ್ರ ಜೊತೆ ಜಗಳ ಆಡ್ಬೇಕಾದ್ರೆ ಒಬ್ಬರೇ ಇದ್ದಾಗ ನಾನು ಹೋಗಿ ಸಮಾಧಾನ ಮಾಡಿದ್ದುಂಟು. ನಮ್ಮಿಬ್ರ ಮಧ್ಯೆ ಆ ಒಂದು ಬಾಂಧವ್ಯ ಇತ್ತು. ಆ್ಯಂಡ್ ಐ ರೆಸ್ಪೆಕ್ಟ್ ಹಿಮ್ ಬಿಕಾಸ್ ಹೊರಗಡೆ ನಂಗೇನೂ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೂ ಬರೋದಕ್ಕಿಂತ ಮುಂಚೆ ಅವ್ರು ಏನಾಗಿದ್ರು ನನಗೇನೂ ಗೊತ್ತಿಲ್ಲ. ಅದು ನಂಗೆ ಬೇಕಾಗಿಲ್ಲ. ಆ ಮನೆಯಲ್ಲಿದ್ದಂಥ ಜರ್ನಿ ಅವರೊಟ್ಟಿಗೆ ಯಾವತ್ತೂ ಜಗಳ ಆಡದೆ, ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬರದೆ ನಮ್ಮಿಬ್ರ ಮಧ್ಯೆ ಒಂದು ಬಾಂಡಿಂಗ್ ಇತ್ತು. ಮತ್ತೆ ಇನ್ನೊಂದು ಕೇಳ್ಬೇಕಂತ ಹೇಳಿದ್ರೆ ನಾವೀಗ ನಾರ್ಮಲ್ ಲೈಫಲ್ಲಿ ಇರ್ಬೇಕಾದ್ರೆ ಮೊಬೈಲ್ನ ಯಾವಾಗ್ಲೂ ಯೂಸ್ ಮಾಡ್ತಾ ಇರ್ತೀವಿ. ಈಗ ಲೈಕ್ ಮೊಬೈಲ್ ಇಲ್ಲ ಅಂದ್ರೆ ನಮ್ಗೆ ಆಗೋದೇ ಇಲ್ವೇನೋ ಅನ್ನೋ ಒಂದು ಫೀಲ್ ಆಗುತ್ತೆ. ಸೊ ನೀವೊಂದು 50 ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗಿದ್ರಿ, ಮೊಬೈಲ್ ಬಿಟ್ಟು ಎಷ್ಟು ಕಷ್ಟ ಅಂತ ಅನಿಸ್ತು ನಿಮ್ಗೆ? ನಂಗೆ ಒಂದು ದಿನನೂ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಮೊಬೈಲ್ ನೆನಪೇ ಆಗಿಲ್ಲ. ಆಚೆ ಬಂದು ನಾನು ಮೊಬೈಲ್ ಕೇಳ್ತಾನೆ ಇಲ್ಲ ಯಾರ ಹತ್ರ, ನನ್ನ ಮೊಬೈಲ್ ಎಲ್ಲಿ ಅಂತ. ಸೊ ಅಷ್ಟು ಮಟ್ಟಿಗೆ ಮೊಬೈಲ್ನ ಮರ್ತೋಗಿದೆ. ಆ್ಯಂಡ್ ಮೊಬೈಲ್ ಇಂಪಾರ್ಟೆನ್ಸ್ ಏನು ಅಷ್ಟು ನಾವು ಅನ್ಕೊಂತೀವಿ ಅಷ್ಟೇ. 2 ವಿಷಯ ನಾನು ಅಲ್ಲಿ ಅರ್ಥ ಮಾಡ್ಕೊಂಡಿದ್ದು, ಮೊಬೈಲ್ನ ಬಿಟ್ಟಿರೋಕ್ಕಾಗದೇ ಇಲ್ಲ ಅಂತ ನಾವು ಆಚೆ ನಮ್ಮ ಅದು ಮೈಂಡ್ ಸೆಟ್. ಬಟ್ ಒಳಗಡೆ ಹೋದಾಗ ಒಂದಿನನೂ ಮೊಬೈಲ್ ನೆನಪಾಗಿಲ್ಲ ನನಗೆ. ಆಮೇಲೆ ಫಿಟ್ನೆಸ್ ಅಷ್ಟೇ, ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಪ್ರೋಟೀನ್ ಬೇಕು, ಡಯಟ್ ಬೇಕು, ಹಂಗಿದ್ರೆ ಮಾತ್ರ ಬಾಡಿ ಚೇಂಜಸ್ ಕಾಣಿಸೋದು ಅಂತ ಅನ್ನೋದು ಅದು ಸುಳ್ಳೆ. ಅಲ್ಲಿ ಒಳಗಡೆ ನಮ್ಗೆ ಕೊಡ್ತಿದ್ದು ಊಟ ಏನು, ಅನ್ನ ಬೇಳೆ ಸಾರು ಚಪಾತಿ ಅಷ್ಟೇ ತಿಂತಾ ಇದ್ದಿದ್ದು. ಅದನ್ನ ತಿನ್ಕೊಂಡೇನೆ ಈ ತ್ರಿವಿಕ್ರಮ್ ಅವ್ರನ್ನ ನೋಡ್ಬೇಕು. ಅವ್ರು ಬಂದಾಗ ಚಬ್ಬಿ ಆಗಿದ್ರು. ಇವಾಗ 6 ಪ್ಯಾಕ್ಸ್ನೇ ಮೇಂಟೈನ್ ಮಾಡಿದ್ರು. ಅವ್ರ ಬಾಡಿ ಅಷ್ಟು ಚೇಂಜ್ ಆಗಿದೆ. ಯಾವುದೇ ರೀತಿ ಪ್ರೋಟೀನ್ ಕೊಟ್ಟಿಲ್ಲ, ಯಾವುದೇ ರೀತಿ ಬಾಡಿಗೆ ನಾವು ತಿನ್ನೋಷ್ಟು ಊಟನೇ. ನಮ್ಗೆ 2 ಚಪಾತಿ ಅಂದರೆ ಅವ್ರಿಗೂ ಅಷ್ಟೇ ಚಪಾತಿನೇ. ಆ ಊಟದಲ್ಲೇ ವಿತೌಟ್ ಪ್ರೋಟೀನ್ ಅವರು ಆ ಬಾಡಿ ಮೇಂಟೈನ್ ಮಾಡಿದ್ದಾರೆ ಅಂತಂದಾಗ ಅಲ್ಲಿಗೂ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಸೊ ನಮ್ಮ ಮೈಂಡ್ ಸೆಟ್ ಹೊರಗಡೆ ಹಂಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾವುದೋ ಸಿಗದೆ ಇದ್ದಾಗ ಅಲ್ಲಿಗೆ ನಾವು ಅಡ್ಜಸ್ಟ್ ಆಗ್ತೀವಿ ಆ ಒಂದು ಜಾಗಕ್ಕೆ. ಅವಾಗ ಅದೇ ನಮಗೆ ಕರೆಕ್ಟ್ ಅನಿಸ್ತಾ ಇರುತ್ತೆ, ಅದೇ ನಮಗೆ ಸ್ಯಾಟಿಸ್ಫೈ ಅನಿಸ್ತಾ ಇರುತ್ತೆ. ದಿಸ್ ಇಸ್ ಆಲ್ ಅವರ್ ಮೈಂಡ್ ಸೆಟ್ಸ್. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಹಂಗೆ ನಮ್ಮ ಲೈಫು. ಬಿಗ್ ಬಾಸ್ ಮನೇಲಿ ಏನು ಮಿಸ್ ಮಾಡ್ಕೊಂತೀರಾ ನೀವು ಅಂತ? ಬಿಗ್ ಬಾಸ್ನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿರೋಂಥ ಕೆಲವು ಕಂಟೆಸ್ಟೆಂಟ್ಗಳನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಕ್ಯಾಮ್ರಾ, ಬಿಕಾಸ್ ಎಲ್ಲಿ ನೋಡಿದ್ರು ಕ್ಯಾಮ್ರಾ, ನಾವು ಹಿಂಗೆ ಹೋಗ್ತಾ ಇರೋ ಕ್ಯಾಮ್ರಾ ನಮ್ಮನ್ನು ಫಾಲೋ ಮಾಡೋದು. ಆ್ಯಂಡ್ ಅವ್ರನ್ನ ಏನಾದ್ರು ಮಾತಾಡ್ಸಿದ್ರೆ, ಈಗ ಲೈಕ್ ಎಕ್ಸಾಂಪಲ್ ಊಟ ಆಯ್ತಾ, ಬಿಗ್ ಬಾಸ್ ಊಟ ಆಯ್ತಾ, ಏನು ರಿಯಾಕ್ಟ್ ಮಾಡಲ್ಲ. ಬಿಗ್ ಬಾಸ್ ಏನು ರಿಯಾಕ್ಟ್ ಮಾಡಲ್ಲ, ಕ್ಯಾಮ್ರಾ ಈ ತರ ಒಂದು ರಿಯಾಕ್ಷನ್ ತುಂಬಾ ಕ್ಯೂಟ್ ಆಗಿರ್ತಾ ಇತ್ತು ಕ್ಯಾಮ್ರಾ ರಿಯಾಕ್ಷನ್ಸ್ ಎಲ್ಲ. ಅಂಡ್ ಮೈಕ್ ಇಲ್ಲದೆ ನಾವು ಓಡಾಡೋ ಆಗಿರ್ಲಿಲ್ಲ. 30 ಸೆಕೆಂಡ್ಸ್ಗೆ ಇಮಿಡಿಯೇಟ್ ವಾಯ್ಸ್ ಬರೋದು, ಅನುಷಾ ಅವರೇ ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ. ಅದನ್ನ ಎಷ್ಟು ಮಿಸ್ ಮಾಡ್ಕೊಂತೀರಾ ನೀವು? ಮಿಸ್ ಮಾಡ್ಕೊಂತೀನಿ ಆಕ್ಚುಲಿ. ಸಡನ್ ಕೈ ಹೋಗುತ್ತೆ ಮೈಕ್ ಹಾಕಿದೀನ ಅಂತ, ಆಮೇಲೆ ನೋವು ನಾನು ಮನೇಲಿದ್ದೀನಿ, ಬಿಗ್ ಬಾಸ್ ಮನೇಲಲ್ಲ ಹೊರಗಿದ್ದೀನಿ ಅಂತ ಅನ್ಸುತ್ತೆ. ಎಸ್, ಹಂಗೆ ಈಗ ನೀವೊಂದು ಚಪಾತಿ ಸ್ಟೋರಿನ ನಾನು ಬಿಗ್ ಬಾಸ್ ಮನೇಲಿ ನೋಡಿ, ಈಗ ಆಕ್ಚುಲಿ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಚಪಾತಿ ಸ್ಟೋರಿನ. ಧರ್ಮನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಐ ರೆಸ್ಪೆಕ್ಟ್ ಧರ್ಮ ಸೋ ಮಚ್. ಒಂದು ತುಂಬ ನಾನು ನೋಡಿದ್ದಂಗೆ ನನ್ನ ಲೈಫಲ್ಲಿ ಅಥವಾ ನನ್ನ ಕೆರಿಯರಲ್ಲಿ ಒಂದು ತುಂಬ ಡೀಸೆಂಟ್ ರೆಸ್ಪೆಕ್ಟ್ಫುಲ್ ಪರ್ಸನ್ ಅವರು ಧರ್ಮ ಅವರು. ಒಳಗಡೆ ಇದ್ದಾಗಲೂ ಅಷ್ಟೇ ಕೇರ್ ಮಾಡ್ತಾಯಿದ್ರು, ಅಷ್ಟೇ ಕಾಳಜಿ ವಹಿಸ್ತಾಯಿದ್ರು. ಕೆಲವೊಮ್ಮೆ ನನಗೆ ಕೈ ಕಾಲು ನೋವಾದಾಗ, ಆಟದಲ್ಲಿ ಬಿದ್ದಾಗ, ನನಗೆ ಕುಗ್ಗಿದಾಗ, ಎಲ್ಲರೂ ಬ್ಲೇಮ್ ಮಾಡಿದಾಗ ಬ್ಲೇಮಿಂಗ್ಸ್ ತೊಗೊಳಕ್ಕಾಗದೇ ಇದ್ದಾಗ ನನಗೆ ಆಗೆಲ್ಲ ನನಗೆ ಸಪೋರ್ಟಿವ್ ಆಗಿರ್ತಾಯಿದ್ರು. ಆ್ಯಂಡ್ ಸಮ್ಟೈಮ್ಸ್ ಅವ್ರು ಬ್ಲೇಮ್ ಮಾಡಿದಾಗಲೂ ನಾನು ಜಗಳ ಆಡಿದ್ದೆ. ಅದನ್ನು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ದೆ ಇಮಿಡಿಯೇಟಾಗಿ ಬಂದು ಐಮ್ ಸಾರಿ ಮಾತಾಡಿಸಿ ಅಂತ ಹೇಳಿದ್ದುಂಟು. ಯಾವುದನ್ನು ಮನಸ್ಸಲ್ಲಿ ಇಟ್ಕೋತಾ ಇರಲಿಲ್ಲ. ಸೊ ಈ ಥರ ವ್ಯಕ್ತಿತ್ವನ ನಾನು ನೋಡಿದ್ದು ಅವರಲ್ಲೇ. ಅಂಡ್ ಆ ಮನೆಯಲ್ಲಿ ಎಲ್ಲರೂ ನಮ್ಮವರು, ಆದ್ರೂ ನಮ್ಮವರಲ್ಲ, ಬಟ್ ನಮ್ಮವರು ಅಂತ ಫೀಲ್ ಬರ್ತಿದ್ದು ಧರ್ಮ ಅವರು. ಓಕೆ, ನಾವು ಅವತ್ತು ಎಲ್ಲರೂ ನಿಮ್ ಜೊತೆ ಡಿಬೇಟ್ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ, ತುಂಬಾ ಜಗಳ ಎಲ್ಲ ನಡೆಯುತ್ತೆ. ಸೊ ನೀವ್ ಯಾಕೆ ಧರ್ಮನ್ ಮೇಲೆ ಜಾಸ್ತಿ ಕೋಪ ಮಾಡ್ಕೊಂಡ್ರಿ ಅಂತ? ಅದಕ್ಕೆ ಸಾಕಷ್ಟು ಕಾಮೆಂಟ್ಸ್ ಬಂದಿದೆ, ಧರ್ಮನ್ ಮೇಲೆ ಏನಾದ್ರು ಪೊಸೆಸಿವ್ ಇದೆಯಾ ಮೇಡಮ್ಗೆ ಅಂತ. ಹಾಗೇನಿಲ್ಲ. ನಾವು ಅಷ್ಟು ವರ್ಷಗಳಿಂದ ಪರಿಚಯ, ಒಂದು ದಿನನೂ ಧರ್ಮ ನನ್ನ ಮೇಲೆ ವಾಯ್ಸ್ ರೈಸ್ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಯಾವ್ದಾದ್ರು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾನು ಜಗಳ ಆಡ್ತಿದ್ದೆ. ಏನಾದ್ರು ಅಂದ್ರೆ ಸಟ್ಟಲ್ಲೇ ಇರ್ಬೋದು, ಕೆಲವೊಮ್ಮೆ ಈ ಏನಾದ್ರು ಒಂದು ವಿಷಯಕ್ಕೆ ನಾನು ಮಾತಾಡಿದ್ದುಂಟು, ಬಟ್ ಅವ್ರು ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ. ಅಷ್ಟು ಡೌನ್ ಟು ಅರ್ತ್ ನೇಚರ್ ಇರುವಂಥ ವ್ಯಕ್ತಿ ಅವರು. ಆಲ್ ಆಫ್ ಅ ಸಡನ್ ಧರ್ಮ ಅವರು ನನ್ನನ್ನು ಮನೆಯಿಂದ ಹೊರ ಹಾಕಕ್ಕೆ ಡೈರೆಕ್ಟಾಗಿ ನಾಮಿನೇಟ್ ಮಾಡೋಕ್ಕೆ ರೀಸನ್ಸ್ ಹುಡುಕಿ ಕೊಡ್ತಾ ಇದ್ದಾರಲ್ಲ. ರೀಸನ್ ಇದ್ದು ಕೊಡೋದು ಬೇರೆ,
ಕೊಡ್ಬೇಕಲ್ಲ ರೀಸನು ಅಂತ ಹುಡುಕ್ಬಿಟ್ಟು ಕೊಡೋದು ಬೇರೆ. ಅದ್ರಲ್ಲಿ ಅಟ್ಲೀಸ್ಟ್ ಅವ್ರವ್ರು ಸ್ಟ್ಯಾಂಡ್ ತಗೊಂಡಿದ್ರೆ ಬಹುಶಃ ನಾನು ನಾಮಿನೇಟ್ ಆಗ್ತಾ ಇರ್ಲಿಲ್ಲ. ಮೀನ್ವೇಲ್ ನಾನು ಇವತ್ತು ಹೊರಗೂ ಬರ್ತಾ ಇರ್ಲಿಲ್ಲ. ಅದು ಬೇಜಾರಿತ್ತು. ನೀವೆಲ್ಲ ಹಾಕೊಂಡು ತುಳಿತಾ ಇರೋದು ನನಗೆ ತುಂಬಾ ಚೆನ್ನಾಗಿದೆ, ನಾನು ಎಂಜಾಯ್ ಮಾಡ್ತಿದ್ದೀನಿ ಅಂತ ನಾನು ಹೆಂಗೆ ಅನ್ಲಿ? ನಂಗೆ ಆ ಥರ ಫೇಕ್ ಆಗಿರೋಕ್ಕಾಗಲ್ಲ. ಐ ಆಮ್ ಲೈಕ್ ವೆರಿ ಸ್ಟ್ರೈಟ್. ನಂಗೆ ಹಿಂಗೆ ಅನ್ನಿಸ್ತಿದೆ, ನಾನು ಹಿಂಗೆ. ನನಗೆ ಹೋಗ್ಬಿಟ್ಟು ನೀವು ಮಾಡಿ ತಪ್ಪು ಅಂತ ಗೊತ್ತಿದ್ರು ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ಪಾಸಿಟಿವ್ ಆಗಿರ್ತೀನಿ, ನೀವು ತಪ್ಪು ಮಾಡ್ತಾ ಇದ್ರು ಅದನ್ನ ನಾನು ಪಾಸಿಟಿವ್ ಆಗಿ ತಗೋತೀನಿ ಅನ್ನೋ ಕ್ಯಾರೆಕ್ಟರ್ ನಂದಲ್ಲ. ವೆರಿ ಪ್ರಾಕ್ಟಿಕಲ್, ವೆರಿ ಸ್ಟ್ರೈಟ್ ಫಾರ್ವರ್ಡ್. ನೀವು ಮಾಡ್ತಿರೋ ತಪ್ಪು, ನೀವು ಮಾಡ್ತಿರೋದು ನಂಗೆ ಇಷ್ಟ ಆಗ್ತಾ ಇಲ್ಲ, ನಾನು ಈ ಕ್ಯಾಟಗರಿ. ಅದು ಧರ್ಮ ಅವ್ರ ಮೇಲೆ ಅಲ್ಲ, ನಾನು ಎಲ್ರಿಗೂ ರೀಸನ್ ಕೊಡ್ತೀನಿ. ಅಲ್ಲಿ ಪರ್ಟಿಕ್ಯುಲರ್ ಧರ್ಮ ಒಬ್ರು ನನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಾರೆ, ಹಾಗಾಗಿ ನಾನು ಅವ್ರ ಮೇಲೆ ರೈಸ್ ಆದೆ ಅಂತ ಅನ್ಸುತ್ತೆ. ಬಿಟ್ರೆ ಬೇರೆ ಎಲ್ಲಾರು ಅವ್ರ ರೀಸನ್ಸ್ ಕೊಟ್ಟರು, ನಾನು ರೀಸನ್ ಕೊಟ್ಟೆ, ಸುಮ್ಮನೆ ಆದ್ರು. ಬಿಟ್ರೆ ಧರ್ಮ ಅವರು ಮಾತಾಡ್ಸಕ್ ಬರ್ತಾರೆ ಅಂಡ್ ಸ್ವಲ್ಪ ಅವ್ರಿಗೂ ಹರ್ಟ್ ಆಗುತ್ತೆ. ನಾನೊಂದು ಮಾತು ಕೇಳ್ತೀನಿ, ಅಗ್ರೆಷನ್ ಅಂತ ನೀವು ನನಗೆ ಹೇಳ್ತಿದ್ದೀರಾ, ನೀವೆಷ್ಟು ಅಗ್ರೆಷನ್ ತೋರಿಸ್ತಿದ್ದೀರಾ ಧರ್ಮ ಅಂತ ಒಂದು ಕ್ವಶನ್ ಮಾಡಿದಾಗ, ಅದಕ್ಕೆ ತಾನೇ ನಂಗೆ ಈ ತರ ಅವಾರ್ಡ್ ಕೊಟ್ರು ಅಂತ ಅವ್ರು ಅಂತಾರೆ. ನಂಗೆ ಬೇಜಾರಾಗ್ಬಿಡುತ್ತೆ. ಅಲ್ಲಿ ಸಾಕಷ್ಟು ಜನ ನೀವು ಧರ್ಮನ ಹತ್ರ ಮಾತಾಡಿ ಅಂತ ತ್ರಿವಿಕ್ರಮ್ ಎಲ್ಲ ಕೇಳ್ಕೊಡ್ತಾರೆ. ಬಟ್ ನೀವು ಇದೊಂದು ಸ್ಟೇಟ್ಮೆಂಟ್ ಹೇಳ್ತೀರಾ, ನಾನು ಗೌತಮಿ ಮತ್ತೆ ಐಶ್ವರ್ಯನ್ ಜೊತೆ ಮಾತಾಡೋದೇ ಇಲ್ಲ ಅಂತ ಹೇಳ್ತೀರಾ, ಯಾಕೆ ಅಂತ? ಇಲ್ಲ, ನಾನು ಮಾತಾಡಿಸ್ತೀನಲ್ಲ. ಮಾತಾಡಿಸ್ತೀರಾ, ಬಟ್ ಆ ಸಿಚುವೇಶನ್ ಹೇಳ್ತೀರಾ, ನಾನು ಮಾತಾಡ್ತೀನಿ ಬಟ್ ಅವರಿಬ್ರು ಜೊತೆ ಮಾತಾಡಲ್ಲ ಅಂತ ಹೇಳ್ತೀರಾ? ನನಗೆ ಗೌತಮಿ ಅವ್ರ ಮೇಲೂ ಯಾವುದೇ ರೀತಿ ಪರ್ಸನಲ್ ದ್ವೇಷ ಇಲ್ಲ, ಐಶ್ವರ್ಯ ಅವ್ರ ಮೇಲೂ ಇಲ್ಲ. ಇನ್ಫ್ಯಾಕ್ಟ್ ಐಶ್ವರ್ಯನ ಮೇಲೆ ನನಗೆ ಕೋಪನೇ ಬರ್ತಾ ಇರ್ಲಿಲ್ಲ. ಅವಳೇನೇ ಮಾಡೋರು ನಂಗೆ ಕೋಪ ಬರ್ತಿಲ್ಲ, ಅದನ್ನ ಅವಳಿಗೂ ಹೇಳಿದ್ದೀನಿ ಐಶುಗೆ. ಬಟ್ ಪರ್ಟಿಕ್ಯುಲರ್ ಆಗಿ ಏನೋ ಒಂದು ಕ್ವಶನ್ಸ್ ಬರುತ್ತೆ ಗೊತ್ತಾ. ಈಗ ಎಕ್ಸಾಂಪಲ್ SR ಅಲ್ಲ, ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಕೇಳಿದಾಗ, ಈ ಮನೆಯಲ್ಲಿ ತುಂಬಾ ಫೇಕ್ ಯಾರು? ಅನುಷ. ಈ ಮನೆಯಲ್ಲಿ ತುಂಬಾ ಡಿಪ್ಲೊಮ್ಯಾಟಿಕ್ ಯಾರು? ಅನುಷ. ನನಗೆ ಡಿಪ್ಲೊಮ್ಯಾಟಿಕ್ ಆಗಿರೋದು ಗೊತ್ತಿಲ್ಲ, ಫೇಕ್ ಆಗಿರೋದು ನನಗೆ ಗೊತ್ತಿಲ್ಲ. ಆ ಹೆಸರನ್ನ ತಗೊಂಡಿದ್ದು ಐಶು, ಹಾಗೆ ಗೌತಮಿ. ಅವ್ರ ಹತ್ರ ಸ್ಪೆಷಲಿ ನಾನು ಯಾವತ್ತೂ ಫೇಕ್ ಮಾಡಿಲ್ಲ. ಐಶುಗೆ ನಾನು ಹೇಳಿದ್ನಲ್ಲ, ಐಶು ಮೇಲೆ ನಂಗೆ ಕೋಪ ಬರಲ್ಲ. ಅಂಡ್ ಗೌತಮಿಗೆ ನನಗೂ ಅವ್ರಿಗೂ ಅಷ್ಟೊಂದು ಕನೆಕ್ಷನ್ ಇಲ್ಲ ಅಂತ ಅವರೇ ಹೇಳ್ತಾರೆ. ಯಾವಾಗ ಆ ವ್ಯಕ್ತಿ ಜೊತೆ ನಾನು ಕನೆಕ್ಟೇ ಆಗಲಿಲ್ಲ ಅಂತ ಗೌತಮಿ ಹೇಳ್ತಾರೆ. ಬಟ್ ಐ ಟ್ರೈ ಟಾಕಿಂಗ್ ಟು ಹರ್. ನಂದ ಪ್ರಯತ್ನ ಜಾಸ್ತಿ ಇರುತ್ತೆ, ನಾನೇ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ತೀನಿ. ನಾನು ಮಾತಾಡ್ಸಿನೂ ನೀವು ರಿಯಾಕ್ಟ್ ಮಾಡಲ್ಲ, ನಾನು ಎಷ್ಟು ಮಾತಾಡ್ತೀನಿ ಅಷ್ಟಕ್ಕೆ ಆನ್ಸರ್ ಮಾಡ್ತೀರಾ. ಬಟ್ ಅಲ್ಲಿ ಕ್ವಶನ್ ಬಂದಾಗ ಫೇಕ್ ಅಂತ ಕೊಡ್ತೀರಾ. ನಂಗೆ ಅದಕ್ಕೆ ಬೇಜಾರಾಗಿ ಐ ಜಸ್ಟ್ ಟೋಲ್ಡ್ ವಿಕ್ರಮ್ ಹತ್ರ ಅಲ್ಲ, ನಾನು ಅವ್ರಿಗೆ ಹೇಳಿದೆ, ಯು ಆರ್ ಓನ್ಲಿ ಫೇಕ್, ಐ ಆಮ್ ಟೆಲ್ಲಿಂಗ್ ಯು ಆನ್ ದ ಫೇಸ್. ನೀವೇ ಫೇಕು, ನಾನಲ್ಲ. ನೀವು ನನಗೆ ನೀವು ಫೇಕ್ ಅಂತೀರಾ ಅಂತಂದ್ರೆ ನಿಮ್ಮನ್ನು ಮಾತಾಡ್ಸೋ ಪ್ರಯತ್ನ ನಂದಾಗಿರುತ್ತೆ. ನಾನು ಪ್ರತಿ ಸಲ ನಿಮ್ಮನ್ನು ಮಾತಾಡ್ಸೋಕೆ ಪ್ರಯತ್ನ ಪಡ್ತೀನಿ. ನಾನು ಒಂದು ಕಾಂಪ್ಲಿಮೆಂಟ್ ಕೊಡ್ತೀನಿ, ನಿಮ್ಮ ಸ್ಮೈಲ್ ಚೆನ್ನಾಗಿದೆ ಅಂತ, ಅದನ್ನು ಅವ್ರು ಬೇರೆ ಥರ ತಗೊಂತಾರೆ. ನಾನು ಮನಸ್ಸಿಂದಾನೇ ಹೇಳಿದೆ, ನನಗೇನು ಅನ್ಸುತ್ತೆ ಅದನ್ನು ಹೇಳ್ತೀನಿ. ನನಗೆ ನಾಟಕೀಯವಾಗಿ ಡ್ರಾಮಾ ಮಾಡಬೇಕು, ಅವ್ರನ್ನೇನೋ ಮೆಚ್ಚಿಸ್ಬೇಕು, ಅವ್ರನ್ನ ಮೆಚ್ಚಿಸೋದ್ರಿಂದ ನನಗೇನೋ ಸಿಗುತ್ತಿಲ್ಲ. ನಂಗೆ ಏನು ಬೇಕು ಅದು ನಾನು ಕಷ್ಟಪಟ್ಟು ಪಡ್ಕೊತೀನಿ ಹೊರತು ಇನ್ನೊಬ್ರನ್ನ ಮೆಚ್ಚಿಸಿ ಅವ್ರಿಗೇನೋ ಸುಳ್ಳು ಹೇಳಿ ಡ್ರಾಮಾ ಮಾಡಿ ಅಲ್ಲಿಂದೇನೋ ಒಂದು ಪಡ್ಕೊತೀನಿ, ಅದಿಲ್ಲ. ಬೇಡ. ನಾನು ಹೆಂಗೆ ಗೊತ್ತಾ, ಈ ವಸ್ತು ತುಂಬ ಏನೋ ಯೂಸ್ಲೆಸ್ಸೇ ಆಗಿರಲಿ, ಬಟ್ ಅದ್ರ ಮೇಲೆ ನಂಗೆ ಆಸೆ ಆಗುತ್ತೆ, ಅದಕ್ಕೆ ತುಂಬ ಕಷ್ಟ ಇರುತ್ತೆ. ಆದರೂ ಅದನ್ನು ಪಡ್ಕೊಳ್ಳೋಕ್ಕೆ ಎಷ್ಟು ಎಫರ್ಟ್ ಹಾಕ್ತೀನಿ. ಅದು ತುಂಬ ವ್ಯಾಲಿಡ್ ಆಗಿರಲಿ, ತುಂಬ ಇದು ಡೈಮಂಡೇ ಆಗಿರಲಿ, ಅದಿಲ್ಲೇ ಇರಲಿ, ನಂಗೆ ಅದು ಇಷ್ಟ ಅಲ್ವಾ, ಆ ಕಡೆ ತಿರುಗು ನೋಡಲ್ಲ. ನಾನು ಆ ಕ್ಯಾಟಗರಿ. ನಾನು ಇರೋದೇ ಹೆಂಗೆ ಚಿಕ್ಕ ವಯಸ್ಸಿನ. ಓಕೆ. ಅನುಷಾ ರೈ ಅವರು ಬಿಗ್ ಬಾಸ್ಗೆ ಒಂದು ಕ್ವಶನ್ ಮಾಡ್ತಾರೆ, ಏನಂತ ಹೇಳಿದ್ರೆ ನರ್ಕ ಮತ್ತೆ ಸ್ವರ್ಗ ಅಂತ ಇರುತ್ತೆ. ಆ ನರ್ಕ ಮತ್ತೆ ಸ್ವರ್ಗದಲ್ಲಿ ಬಿಗ್ ಬಾಸ್ ನನ್ಗೆ ಯಾಕೆ ನರ್ಕಕ್ಕೆ ಹಾಕಿದ್ರಿ, ನಾನು ಕಷ್ಟಪಟ್ಟು ಬಂದವಳೆ ಅಂತ ಒಂದು ಕ್ವಶನ್ ತಗೊಂತೀರಾ? ಯಾಕೆ ಅಷ್ಟೊಂದು ರೇಸ್ ಆಗಿದ್ರಲ್ಲ ಆ ಸಿಚುವೇಶನ್? ರೈಸ್ ಅಂತ ಏನಲ್ಲ, ಅದು ನನ್ನ ಪಾಯಿಂಟ್ ಆಫ್ ವ್ಯೂ ಏನಾಗಿತ್ತು. ಈಗೇನೋ ಒಂದು ಟಾಸ್ಕ್ ಕೊಟ್ಟು ನಾನು ಅದ್ರಲ್ಲಿ ಸೋತು ನಾನು ನರ್ಕಕ್ಕೆ ಹೋಗೋದು, ಅಥವಾ ಬಿಗ್ ಬಾಸ್ ಏನೇ ಅನುಷಾ ಅವ್ರು ನರ್ಕಕ್ಕೆ ಹೋಗ್ಬೇಕು, ಇವರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಬಿಗ್ ಬಾಸ್ ಧ್ವನಿನಲ್ಲೇ, ಅಥವಾ ಸುದೀಪ್ ಸರೇ, ಇಲ್ಲ ಅನುಷಾ ಅವರೇ ನಿಮ್ದು ನರ್ಕಕ್ಕೆ, ನೀವು ಅವ್ರು ಏನಾದ್ರು ಹೇಳಿದ್ರು ನಾನು ಅದನ್ನ ಒಬೆ ಮಾಡ್ತಿದ್ದೆ, ಅವರ ಒಂದು ಆಜ್ಞೆಗೆ ನಾನು ಒಬೆ ಮಾಡ್ತಿದ್ದೆ. ಬಟ್ ಅಲ್ಲಿರುವಂಥ ಕಂಟೆಸ್ಟೆಂಟ್ಸೇ ನನ್ನ ಥರನೇ ಇನ್ನೊಬ್ರು ಕಂಟೆಸ್ಟೆಂಟ್ಸ್ಗೆ ಹೇಳಿ ಇವ್ರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಂತ ಚೂಸ್ ಮಾಡ್ತಾರಲ್ವ, ಅದು ನನಗೆ ಬೇಜಾರಾಗುತ್ತೆ. ಯಾಕೆ ಹಂಗಾದ್ರೆ ಅವ್ರಿಗೆ ಹೈ ಇಂಪಾರ್ಟೆನ್ಸ್ ಯಾಕೆ, ನಮಗೆ ಅವ್ರು ಕೊಡೋ ಒಂದು ನಿರ್ಧಾರದ ಮೇಲೆ ನಮ್ಮನ್ನು ನರ್ಕಕ್ಕೆ ಕಳ್ಸೋದು ಯಾಕೆ, ಅದು ಒಂದು ಬೇಜಾರಿತ್ತು. ಬಟ್ ಅಲ್ಟಿಮೇಟ್ಲಿ ಅವರ ಇಟ್ಸ್ ಕೈಂಡ್ ಆಫ್ ಟಾಸ್ಕ್. ಭವ್ಯ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು, ಅವ್ರು ನನ್ನ ಚೂಸ್ ಮಾಡಿ ಇಲ್ಲಿ ಕಳಿಸಿದ್ರು ಅಂತ ಅರ್ಥ ಮಾಡ್ಕೊಂಡು ನಾನು ಸುಮ್ಮನೆ ಅದನ್ನೇನು ನಾನು ಕ್ವಶನ್ ಮಾಡಕ್ ಹೋಗ್ಲಿಲ್ಲ. ಅದೊಂದು ಬೇಜಾರಿತ್ತು. ನೀವು ಸುದೀಪ್ ಸರ್ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಾಗ ಯಾರು ವಿನ್ ಆಗ್ಬೇಕಂದ್ರೆ ಚೈತ್ರ ಅವ್ರ ಅಂತ ಹೆಸರು ತಗೊಳ್ತಾರೆ, ಯಾಕೆ ಅವ್ರ ಹೆಸರು ತಗೊಂಡ್ರಿ ಅಂತ? ಆ ಮೂಮೆಂಟಲ್ಲಿ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಆಯ್ತಾ. ನನಗೆ ಇನ್ಫ್ಯಾಕ್ಟ್ ಕಂಟೆಸ್ಟೆಂಟ್ ಹೆಸರುಗಳು ನೆನಪಾಗ್ತಿಲ್ಲ ಅಲ್ಲಿಂದಾಗ. 50 ದಿನಗಳು ಇದ್ದವರಿಗೆ ಕಂಟೆಸ್ಟ್ ಹೆಸರು ಸಮೇತ ಬ್ಲಾಂಕ್ ಆಗಿ ಹೋಗ್ಬಿಟ್ಟೆ. ನನ್ನ ಆಚೆ ಕಳಿಸ್ತಿದ್ದಾರೆ ಅನ್ನೋ ದುಃಖ ಅಲ್ವಾ ನನಗೆ. 50 ದಿನ ಇದೀನಿ ಅನ್ನೋದಕ್ಕಿಂತ 50 ದಿನ ಇದ್ದೇ ಗೊತ್ತಿಲ್ಲ ಅನ್ನೋದಕ್ಕಿಂತ ಬೇಜಾರಾಗ್ತಿದೆ. ಇನ್ನು ಅವ್ರನ್ನೂ ಯಾರನ್ನೂ ನೋಡೋಕ್ಕಾಗಲ್ಲ, ನಂಗೆ ಮನೆ ನೋಡೋಕ್ಕಾಗಲ್ಲ. ಶಿಟ್, ಇಲ್ಲಿಂದ ನಾನು ಹೊರಡ್ಬೇಕಷ್ಟೇ. ಇನ್ನೊಂದು ನಿಮಿಷಕ್ಕೆ ನಾನು ಆ ಸ್ಟೇಜ್ ಹೊರಟೆ ಅಂದರೆ ಮತ್ತೆ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ. ಆ ಬೇಜಾರಲ್ಲಿ ಐ ವಾಸ್ ಬ್ಲ್ಯಾಂಕ್ಡ್ ಔಟ್. ನಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ.
ಆಗ್ತಿಲ್ಲ. ಆಚೆ ಬರ್ಬೇಕಾದ್ರೆ ನನ್ನ ಹತ್ರ ಚೈತ್ರನೇ ಮಾತಾಡಿದ್ದೀನಿ, ಹೋಗ್ಬೇಡ ನೀನ್ ಇರ್ಬೇಕು ಅಂತ ದುಃಖ ಪಡ್ತಾ ಇದ್ದಿದ್ ವ್ಯಕ್ತಿ ಚೈತ್ರ. ಆಮೇಲೆ ನಂಗೆ ಚೈತ್ರನ್ ಬಗ್ಗೆ ಏನೂ ಗೊತ್ತಿಲ್ಲ, ಮುಂಚೆನೂ ಗೊತ್ತಿಲ್ಲ, ಇವಾಗ್ಲೂ ಇನ್ನೂ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ, ತಿಳ್ಕೊಬೇಕು, ಯಾಕೆ ಬಿಸಿ ಇದ್ದೀನಿ ನಾನು 3 days ಇಂದ. ಚೈತ್ರ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ತೋರಿಸ್ತಾ ಇದ್ರು, ಕನ್ಸರ್ನ್ ತೋರಿಸ್ತಾ ಇದ್ರು, ನನಗೋಸ್ಕರ ಕಣ್ಣಲ್ಲಿ ನೀರ್ ಹಾಕ್ತಾರೆ ಅಂತಂದಾಗ ಅದು ಜೆನ್ಯೂನ್. ಅದು ಯಾರು ಈಗ ನೀನ್ ಹೋಗ್ಬೇಡ ಅಂತ ಅಳ್ತಾ ಕೇಳೋದು, ಆಮೇಲೆ ನಾನು ಆಚೆ ಬಂದಾಗ್ಲೂ ಬಿಕ್ಕಿ ಅಳ್ತಿರ್ತಾರೆ. ಆ ಒಂದು ಬಾಂಡಿಂಗ್ ಇತ್ತು ನನಗೆ, ನನ್ನ ಅವ್ರ ಮಧ್ಯೆ. ಇನ್ಫ್ಯಾಕ್ಟ್ ಧರ್ಮ ಅವ್ರು ಕೂಡ ಅಳ್ತಾ ಇದ್ರು, ಭವ್ಯನೂ ಅಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅವ್ರ ಪ್ರೀತಿ ಸಂಪಾದಿಸಿದ್ದೀನಲ್ವಾ ನಾನು. ಆ ಗ್ಯಾಪ್ ಅಲ್ಲಿ ಒಳಗಡೆ ಇದ್ದಾಗ ಒಂದ್ ಸ್ವಲ್ಪ ಸಪೋರ್ಟಿವ್ ಆಗಿರ್ತಾ ಇದ್ದಿದ್ದು ಚೈತ್ರ. ಹೆಂಗೇನೆ ಬಿಟ್ಕೊಡ್ತಾ ಇರ್ಲಿಲ್ಲ, ಏನಾದ್ರು ನೋವಾದಾಗ ಓಡ್ ಬರೋಳು, ನೋಡ್ಕೊತಾ ಇದ್ಲು. ಹಾಗಾಗಿ ನಾನು ಚೈತ್ರ ಗೆಲ್ಬೇಕು ಅಂತ ಹೇಳ್ದೆ. ಓಕೆ, ಈಗ ನೀವು ಬರೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಗ್ರೀನು ರೆಡ್ ಅಂತ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಸಿಚುವೇಶನ್ ಏನಾಯ್ತು ಅಂತ ಧರ್ಮ ಅಳ್ತಾ ಸೀದಾ ಒಳಗ್ ಬಂದ್ಬಿಡ್ತಾರೆ, ನೀವು ಹೊರಗೆ ಹೋಗ್ಬಿಡ್ತೀರಿ. ಸೊ ನಿಮ್ಮ ಮಧ್ಯೆ ಅಲ್ಲೇನಾದ್ರೂ ಮಾತುಕತೆ ನಡೀತಾ ಅಂತ ನಿಮ್ಮ ಮತ್ತೆ ಏನು ಮಾತಾಡ್ಲಿಲ್ಲ ಆಕ್ಚುಲಿ. ಅಂದ್ರೆ ಮಾತಾಡೋ ಸ್ಥಿತಿಯಲ್ಲೇ ಇರ್ಲಿಲ್ಲ. ಭವ್ಯ ನಾನು ಧರ್ಮ ಇದ್ದಾಗ ಭವ್ಯ ಅವರು ಸೇಫ್ ಅಂದಿದ ತಕ್ಷಣ ನಾನು ಧರ್ಮ ಇದ್ದೇ ಇರೋದು. ಇಡೀ ಮನೆ ಸೈಲೆಂಟ್. ಬೇಕಂದಿದ ತಕ್ಷಣ ಎಲ್ಲರೂ ಓಡ್ತಿರ್ತಾರೆ, ಏನಾದ್ರು ತಿನ್ನೋದಕ್ಕೆ, ಕಾಫಿ ಟೀ ಕುಡಿಯೋಕ್ಕೆ, ಅಥವಾ ಅವ್ರವ್ರದ್ದೇ ಆದ ಒಂದು ಇದಕ್ಕೆ ವಾಶ್ರೂಮ್ಸ್ ಅಂತ ಓಡ್ತಿರ್ತಾರೆ ಬ್ರೇಕ್ ಕೊಟ್ಟಾಗ. ಸುದೀಪ್ ಸರ್ ಯಾರು ಹೋಗ್ತಾರೆ ಅಥವಾ ಯಾರ್ಯಾರು ಹೋಗ್ತಾರೆ ಆಫ್ಟರ್ ಬ್ರೇಕ್ ನೋಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ತಗೋತಾರೆ, ಟಿವಿ ಆಫ್ ಆಗುತ್ತೆ, ನಾನು ಧರ್ಮ ನಿಂತಿರ್ತೀವಿ ಅಷ್ಟೇ. 15 ನಿಮಿಷ 20 ನಿಮಿಷ ಲಿಟ್ರಲಿ ನಾವಿಬ್ರು ಹಂಗೆ ನಿಂತಿರ್ತೀವಿ, ಎಲ್ಲಾರು ಹಂಗೆ ಕೂತಿರ್ತಾರೆ, ಎಲ್ಲಾರು ಮೌನ ಮನೆಯಲ್ಲಿ, ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ. ಎಲ್ರಿಗೂ ಶಾಕಿಂಗ್ ಇಟ್ ವಾಸ್. ಸೈಲೆಂಟ್ ಆಗಿರ್ತಾರೆ. ಆ ಟೈಮಲ್ಲಿ ಮತ್ತೆ ಸುದೀಪ್ ಸರ್ ಬಂದು ಆಕ್ಟಿವಿಟಿ ರೂಮಿಗೆ ಬನ್ನಿ ಅಂತ ಹೇಳ್ತಾರೆ. ಆಕ್ಟಿವಿಟಿ ರೂಮ್ಗೂ ಅಷ್ಟೇ ನನಗೆ ಯಾರ ಮುಖ ನೋಡೋಕ್ಕೂ ನನ್ನ ಕೈಲಿ ಆಗಲಿಲ್ಲ. ನಾನು ಸುಮ್ಮನೆ ಹಿಂಗೆ ತಲೆ ಬಗ್ಗಿಸ್ಕೊಂಡು ಆಕ್ಟಿವಿಟಿ ರೂಮಿಗೆ ಬಂದೆ. ನಾನು ಧರ್ಮನ ಮುಖನೂ ನೋಡ್ತಾ ಇಲ್ಲ, ಯಾರ ಮುಖನೂ ನೋಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ಏನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ಒಟ್ಟಿಗೆ ಕರೆಸಿದ್ರು, ಇವಾಗ ಒಟ್ಟಿಗೆ ಇಬ್ರು ಡೇಂಜರ್ ಝೋನಿಗೆ ನಿಲ್ಲಿಸಿದ್ದಾರೆ. ಯಾರ್ಯಾರು ಹೋಗ್ತಾರೆ ಅಂತ ಇಬ್ರು ಎಲಿಮಿನೇಟ್ ಮಾಡಿ, ನನಗಂತೂ ಇಬ್ರು ಎಲಿಮಿನೇಟ್ ಆಗೋದು ಇಷ್ಟ ಇರಲಿಲ್ಲ. ಓಕೆ, ಒಟ್ಟಿಗೆ ಕರೆಸಿ ಇಬ್ರು ಒಟ್ಟಿಗೆ ಬಂದು ಒಟ್ಟಿಗೆ ಹೋಗ್ಬಿಟ್ರೆ ಅದೊಂಥರ, ಅದಕ್ಕಿಂತ ಬೇಜಾರು ಇನ್ನೊಂದಿಲ್ಲ. ಅದೊಂಥರ ಲೈಫ್ ಲಾಂಗ್ ಒಂಥರ ಮರೆಯಕ್ಕೆ ಆಗಲ್ಲ, ಆ ಥರ ಆಗ್ಬಿಡುತ್ತೆ ಅಂತ ಅನ್ಕೊಂಡು ನಂಗೆ ಇಬ್ರು ಕಳಿಸ್ಬೇಡಿ, ಒಬ್ರನ್ನ ಕಳಿಸಿ ಯಾರನ್ನಾದ್ರು ಅಂತ ದೇವರಲ್ಲಿ ಬೆಳ್ಕೊಳ್ತಾ ಇದ್ದೆ. ಆ್ಯಂಡ್ ಇನ್ನೊಂದು, ಧರ್ಮ ಅಂತ ಬಂದಾಗ ನಂಗೆ ಯಾವುದೇ ಸ್ವಾರ್ಥ ಬರಲಿಲ್ಲ ಅಲ್ಲಿಂದ. ಅವ್ರು ಹೋಗ್ಬಿಡ್ಲಿ, ನಾನು ಉಳ್ಕೋಬೇಕು ಅಂತಲೂ ನನಗೆ ಕೇಳ್ಕೊಂಡಿಲ್ಲ. ಏನೇ ಬಂದರೂ ಸ್ವೀಕರಿಸೋಣ, ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಅಲ್ಟಿಮೇಟ್ಲಿ ನನ್ನ ಮೇಲೆ ರೆಡ್ ಲೈಟ್ ಬಂತು. ನಂಗೆ ಅಲ್ಲೂ ಓವರಾಗಿ ಅಳ್ತಾ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ. ಅವರಿಗೆ ಜಸ್ಟ್ ಕಂಗ್ರ್ಯಾಚುಲೇಷನ್ಸ್ ಧರ್ಮ, ಚೆನ್ನಾಗಿ ಆಟ ಆಡಿ ಗೆದ್ಬಿಟ್ಟು ಬನ್ನಿ ಅಂತ ಒಂದು ವಿಶ್ ಮಾಡ್ತೀನಿ. ಆಮೇಲೆ ಇಮಿಡಿಯೇಟಾಗಿ ಅವ್ರು ಆಚೆ ಹೋಗೋಕ್ಕೆ ಡೋರ್ ಓಪನ್ ಆಗುತ್ತೆ, ಅವ್ರು ಆಚೆ ಹೋಗ್ತಾರೆ, ಈ ಕಡೆಯಿಂದ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ಇಬ್ರು ಬಂದು ನನಗೆ ಕಣ್ಣಿಗೆ, ಅಂದರೆ ಅವರು ಫುಲ್ ಮಾಸ್ಕ್, ನಮ್ದು ಯಾರು ಹೊರಗಿನ ಜನ ನೋಡಂಗಿಲ್ವಲ್ಲ, ಅವ್ರು ಬರ್ತಾರೆ, ನನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಸ್ಟೇಜ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇಷ್ಟೇ ನಂಗೆ ನೆನಪಿರೋದು. ಅಲ್ಲೂ ಕಾನ್ಫಿಡೆಂಟ್ ಆಗಿದ್ದೆ, ಬಟ್ ಮೈ ಫೇಟ್ ವಿ ಟಿ ನೋಡಿದ ತಕ್ಷಣ ಐ ಬಿಕಮ್ ವೆರಿ ಎಮೋಷನಲ್.